16ರ ಮಧ್ಯರಾತ್ರಿ ದೊಡ್ಡಬಳ್ಳಾಪುರ ತಾಲೂಕಿನ ನಿಜಗಲ್ ಲೇಔಟ್, ನಂದಿನಿ ಲೇಔಟ್, ಟಿಬಿ ನಾರಾಯಣಪ್ಪ ಬಡಾವಣೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಖಕ್ಕೆ ಮಾಸ್ಕ್, ತಲೆಗೆ ಟೋಪಿ, ಕೈಗಳಿಗೆ ಗ್ಲೌಸ್ ಹಾಕಿಕೊಂಡು ಕದ್ದ ವಸ್ತುಗಳನ್ನು ತುಂಬಿಕೊಳ್ಳಲು ಬೆನ್ನಿಗೊಂದು ಬ್ಯಾಗ್ ತಗಲಾಕೊಂಡು ಕೈಗಳಲ್ಲಿ ಲಾಂಗು ಮಚ್ಚು ಹಿಡಿದು ಸಿಸಿಟಿವಿ ಇದ್ರೂ ಕ್ಯಾರೆ ಅಂದೆ ಯಾರೂ ಇಲ್ಲದ ಮನೆಗೆ ಬೀಗ ಒಡೆದು ಒಳನುಗ್ಗಿ ಕೈಗೆ ಸಿಕ್ಕ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದ ಕಳ್ಳರ ಗ್ಯಾಂಗ್ ಹೆಡೆಮುರಿ ಕಟ್ಟುವಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪುರುಷೋತ್ತಮ, ಚಂದ್ರು, ದರ್ಶನ್, ಸೌಭಾಗ್ಯ ಬಂಧಿತ ಆರೋಪಿಗಳಾಗಿದ್ದು, ಪುರುಷೋತ್ತಮ ಎಂಬಾತ ದಾವಣಗೆರೆ ಜಿಲ್ಲೆಯ ನಾಗರಕಟ್ಟೆ ಗ್ರಾಮದವನಾಗಿದ್ದು ಕ್ಯಾಟರಿಂಗ್ ಕೆಲಸ ಮಾಡುತ್ತಿದ್ದ. ಈತನ ಮೇಲೆ 8 ಕಳ್ಳತನ ಪ್ರಕರಣ, 1 ಕೊಲೆ ಪ್ರಕರಣ ಸೇರಿ ಇತರ ಪ್ರಕರಣಗಳು ವಿವಿಧ ಠಾಣೆಗಳಲ್ಲಿ ದಾಖಲಾಗಿವೆ. ಚಂದ್ರು ದಾವಣಗೆರೆ ಜಿಲ್ಲೆಯ ಬಸವನಾಳ್ ಗೊಲ್ಲರಹಟ್ಟಿಯವನಾಗಿದ್ದು ಆಟೋ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ. ಈತನ ಮೇಲೆ ವಿವಿಧ ಠಾಣೆಗಳಲ್ಲಿ 6 ಪ್ರಕರಣಗಳು ದಾಖಲಾಗಿವೆ. ದರ್ಶನ್ ದಾವಣಗೆರೆ ಜಿಲ್ಲೆಯ ಅದೋಡಿ ಗ್ರಾಮದವನಾಗಿದ್ದು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ. ಈತನ ಮೇಲೆ ವಿವಿಧ ಠಾಣೆಗಳಲ್ಲಿ 4 ಕೇಸ್ ದಾಖಲಾಗಿವೆ. ಈ 3 ಆರೋಪಿಗಳು ಬೆಂಗಳೂರಿನ ಕೂಡ್ಲು ಗೇಟ್ ಬಳಿ ಬಾಡಿಗೆ ಮನೆ ಮಾಡಿಕೊಂಡು ಒಂದೇ ರೂಮಿನಲ್ಲಿದ್ದು ವಿವಿಧ ಕೆಲಸಗಳಿಗೆ ಹೋಗ್ತಾ ಕಳ್ಳತನ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ರು. ಈ 3 ಆರೋಪಿಗಳಿಗೆ ಸೌಭಾಗ್ಯ ಎಂಬಾಕೆ ಪರೋಕ್ಷವಾಗಿ ಸಾಥ್ ನೀಡುತ್ತಿದ್ಲು ಅಂತ ತನಿಖೆ ವೇಳೆ ತಿಳಿದುಬಂದಿದೆ. ದಾವಣಗೆರೆ, ಕೊಪ್ಪಳ, ತುಮಕೂರು ಸೇರಿ 5-6 ಜಿಲ್ಲೆಗಳ ಪೊಲೀಸ್ ಠಾಣೆಗಳಲ್ಲಿ ಇವರ ಮೇಲೆ ಪ್ರಕರಣಗಳು ದಾಖಲಾಗಿವೆ. ತುಮಕೂರಿನಲ್ಲಿ ಕಳ್ಳತನ ಕೇಸ್ನಲ್ಲಿ ಬಂಧನವಾಗಿ ಜೈಲಿನಿಂದ ಬಿಡುಗಡೆಯಾದ ನಂತರ ಕಳ್ಳತನ ಮಾಡಿದ್ದ ಸುಮಾರು 12 ಲಕ್ಷ ಹಣವನ್ನು ಮೋಜು ಮಸ್ತಿಗೆ ಖರ್ಚು ಮಾಡಿದ್ರು. ಹಣ ಖರ್ಚಾದ ಕೂಡಲೇ ದೊಡ್ಡಬಳ್ಳಾಪುರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ದೂರು ದಾಖಲಿಸಿಕೊಂಡ ಪೊಲೀಸರು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಚಂದ್ರಕಲಾ ಹಾಗೂ ಸಿಬ್ಬಂದಿ ದೊಡ್ಡಬಳ್ಳಾಪುರ ತಾಲೂಕಿನ ರೈಲ್ವೆ ನಿಲ್ದಾಣ ಸಮೀಪದ ಸ್ಕೌಟ್ ಕ್ಯಾಂಪ್ ಬಳಿ ಕಳ್ಳರ ಜಾಡನ ಪತ್ತೆ ಮಾಡಿ ಪುರುಷೋತ್ತಮ, ಚಂದ್ರು, ದರ್ಶನ್, ಸೌಭಾಗ್ಯ ಎಂಬ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಳ್ಳರ ಗ್ಯಾಂಗ್ಗೆ ಪರೋಕ್ಷವಾಗಿ ಸಹಕರಿಸುತ್ತಿದ್ದ ಸೌಭಾಗ್ಯ ಎಂಬ ಯುವತಿಯನ್ನು ಬಂಧಿಸಲಾಗಿದೆ. ಈ ಯುವತಿಯನ್ನ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದೆ. ಶೌಚಾಲಯಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗಿದ್ದ ಯುವತಿ ಅಲ್ಲಿಂದ ನಾಪತ್ತೆಯಾಗಿದ್ದಾಳೆ. ನಾಪತ್ತೆಯಾದ ಯುವತಿ ಬೆಂಗಳೂರಿನಲ್ಲಿ ಎಸ್ಪಿ ಆಫೀಸ್ ಬಳಿ ಪ್ರತ್ಯಕ್ಷವಾಗಿ ಪೊಲೀಸರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಎಸ್ಪಿ ಅವರಿಗೆ ದೂರು ಹೇಳ್ತಾಳೆ. ಪೊಲೀಸರ ತನಿಖೆ ವೇಳೆ ಒಡವೆಗಳೆಲ್ಲವೂ ನಂದೆ ಅಂತ ಹೇಳಿ ಸುಳ್ಳು ಹೇಳಿ ಕಳ್ಳತನಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಾಟಕವಾಡ್ತಾಳೆ. ಸೂಕ್ತ ವಿಚಾರಣೆ ನಡೆಸಿದಾಗ ಸತ್ಯ ಬಯಲಾಗಿದೆ. ಒಟ್ಟಾರೆ ಪೊಲೀಸರು, ಜನರು, ನಾಯಿಗಳು, ಸಿಸಿಟಿವಿಗಳ ಭಯ ಇಲ್ಲದೆ ರಾತ್ರಿ ವೇಳೆ ಹಾದಿ ಬೀದಿಗಳಲ್ಲಿ ಓಡಾಡಿ ಜನರ ನಿದ್ದೆಗೆಡಿಸಿದ್ದ ಕಳ್ಳರ ಗ್ಯಾಂಗ್ ಅಂದರ್ ಆಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿನಲ್ಲಿ ಅಮಾವಾಸ್ಯೆ ದಿನ ರಾತ್ರಿ 4 ಜನ ಬಂದು ಬರಿಗಾಲಲ್ಲಿ ಬಂದು ಸೌಂಡ್ ಆಗ್ದಿರ ಎಲ್ಲ ಬಡಾವಣೆಯಲ್ಲಿ ಒಂಟಿ ಮನೆಗಳನ್ನ ಐಡೆಂಟಿಫೈ ಮಾಡಿ ಹೊರಗಡೆಯಿಂದ ಯಾರು ಲಾಕ್ ಮಾಡಿರ್ತಾರೆ, ವಿಸಿಬಲ್ ಆಗಿ ಪಾಟ್ ಲಾಕ್ ಏನು ಹಾಕಿದ್ದಾರೆ ಅಂತ ಅವ್ರು ಗಮನಿಸಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಒಂದು ಮನೆಗೆ ಹೋಗಿ 100 ಗ್ರಾಮ್ ಅಷ್ಟು ಒಡವೆ ಮತ್ತು ಬೆಳ್ಳಿ ಸಾಮಾನು ಕಳ್ತನ ಮಾಡ್ತಾರೆ. ಮತ್ತೊಂದು ಮನೆಯಲ್ಲಿ ಕಳ್ತನ ಮಾಡಿರ್ತಾರೆ. ಅದನ್ನು ಸಹಿತ ನಮ್ಮ ದೊಡ್ಡಬಳ್ಳಾಪುರ DSP ರವಿ ಮತ್ತು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಅವರು ತಂಡ ಮಾಡಿದ್ವಿ. ಅವರು ಪತ್ತೆ ಹಚ್ಚಿ ಎಲ್ಲ ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ವಶಕ್ಕೆ ಪಡೆದಿದ್ದು ಆಲ್ಮೋಸ್ಟ್ ಅಲ್ಲೆಲ್ಲ ರಿಕವರಿ ಆಗಿದೆ. ಅದರಲ್ಲಿ ಇನ್ನೊಬ್ಬರು ಸಿಗಬೇಕು ಅನ್ನೋಂಥದ್ದು ಇದೆ. ಅದನ್ನು ತನಿಖೆ ಮುಂದುವರೆದಿದೆ. ಇವರೆಲ್ಲ ದಾವಣಗೆರೆಗೆ ಜಿಲ್ಲೆಯ ಸೇರುವಂಥವ್ರು. ಪುರುಷೋತ್ತಮ ಮತ್ತು ದರ್ಶನ್, ಚಂದ್ರು ಮತ್ತು ಒಂದು ಹುಡುಗಿ ಸಹಿತ ಒಂದು ಪ್ಲ್ಯಾನ್ಡ್ ಎಜುಕೇಟೆಡ್ ಗ್ಯಾಂಗ್. ಇವರು ಪ್ಲ್ಯಾನ್ ಮಾಡಿ ಯಾವುದೇ ಶಬ್ದ ಆಗದಿರ ನಾಯಿಗಳಿಗೆ ಶಬ್ದ ಮಾಡಿದರೆ ಬಿಸ್ಕೆಟ್ ಹಾಕೋದು, ಬರಿಗಾಲಲ್ಲಿ ಬರೋದು, ಎಲ್ಲ CCTV ಇಲ್ದಿರ ಮಾಡೋಂಥದ್ದು. ಬಂದು ಟ್ರೈನಲ್ಲಿ ಬಂದು ಇಳ್ಕೊತಾರೆ. ಟ್ರೈನಲ್ಲಿ ಬಂದು ಇಳ್ಕೊಂಡ್ಬಿಟ್ಟು ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಐಸೋಲೇಟೆಡ್ ಲೇಔಟ್ಸ್, ಒಂಟಿ ಮನೆಯಲ್ಲಿ ದೂರ ಮಾಡೋಂಥದ್ದು ಮಾಡಿಕೊಂಡು ಹೋಗಿ ಆಪೋಸಿಟ್ ಏರಿಯಾದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾಡಿ ಪರಪ್ಪನಗರದಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ. ಇಂಟ್ಯಾಕ್ಟ್ ಅವತ್ತು ಸೇಮ್ ನೈಟ್ ಮಾಡಿದ್ರೆ ನೆಕ್ಸ್ಟ್ ಮರುದಿನನೇ ಮಧ್ಯಾಹ್ನದಷ್ಟೊತ್ತಿಗೆ ಅವ್ರನ್ನ ಪತ್ತೆ ಹಚ್ಚಿ ದಸ್ತಿಗೆ ಮಾಡಿ. ಚೋರರ ಸಂಚಾರದಿಂದ ಜನರು ಮನೆಯಿಂದ ಹೊರಬರೋದಕ್ಕೂ ಹೆದರುತ್ತಾ ಇದ್ರು. ಕಳ್ಳ ಕಾಕರಿಂದ ರಕ್ಷಣೆ ಬೇಕು ಅಂತ ಪೊಲೀಸರ ಮೊರೆ ಹೋಗಿದ್ರು. ಇದೀಗ ಪೊಲೀಸರು ಕಳ್ಳರ ಹೆಡೆಮುರಿ ಕಟ್ಟಿ ಜನರ ಭಯ ದೂರ ಮಾಡಿದ್ದಾರೆ. ಕಳ್ಳರ ಬಂಧನದಿಂದ ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ.